ಗಣರಾಜ್ಯೋತ್ಸವದಂದು ಸಚಿವ ಗಿರೀಶ್ ಮಹಾಜನ್ ತಮ್ಮ ಭಾಷಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉಲ್ಲೇಖವನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಿದರು. ಇದು ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯದಲ್ಲಿದ್ದ ಮಹಿಳೆ ಮಾಧವಿ ಜಾಧವ್ ಅವರನ್ನು ಕೆರಳಿಸಿತು. ಅವರು ಸಚಿವರಿಗೆ, ನೀವು ದೇಶಕ್ಕೆ ಸಂವಿಧಾನವನ್ನು ನೀಡಿದ ವ್ಯಕ್ತಿಯ ಹೆಸರನ್ನು ಉಲ್ಲೇಖಿಸಲಿಲ್ಲ, ಪ್ರಜಾಪ್ರಭುತ್ವವನ್ನು ನೀಡಿದ ವ್ಯಕ್ತಿಯ ಹೆಸರನ್ನು ಸಹ ಉಲ್ಲೇಖಿಸಲಿಲ್ಲ. ನೀವು ದೇಶಕ್ಕೆ ಕ್ಷಮೆಯಾಚಿಸಬೇಕು ಎಂದು ಹೇಳಿದರು. ಮಾಧವಿ ಜಾಧವ್ ಹೇಳಿದರು, ನನ್ನನ್ನು ಅಮಾನುಗೊಳಿಸಿದರೂ ನಾನು ಕ್ಷಮೆಯಾಚಿಸುವುದಿಲ್ಲ. ಟ್ರಕ್ಗಳ ಮರಳನ್ನು ಇಳಿಸಲು ಅಥವಾ ಮಣ್ಣು ಅಗೆಯಲು ನನ್ನನ್ನು ಒತ್ತಾಯಿಸಿದರೆ ನಾನು ಇನ್ನೂ ಹಾಗೆ ಮಾಡುತ್ತೇನೆ. ಆದರೆ ಬಾಬಾ ಸಾಹೇಬ್ ಅವರ ಗುರುತನ್ನು ಅಳಿಸಲು ನಾನು ಬಿಡುವುದಿಲ್ಲ. ಅವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಬೇಕು. ಧೈರ್ಯಶಾಲಿ ಮಾಧವಿ ಜಾಧವ್ ಅವರಿಗೆ ಕ್ರಾಂತಿಕಾರಿ ಜೈ ಭೀಮ್ ನಮನಗಳು. ದೇಶದ ರಾಷ್ಟ್ರಪತಿಗಳು ತಮ್ಮ ಗಣರಾಜ್ಯೋತ್ಸವ ಭಾಷಣದಲ್ಲಿ ಅವರ ಹೆಸರನ್ನು ಉಲ್ಲೇಖಿಸಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಿರ್ಲಕ್ಷಿಸುವುದು ಗಂಭೀರ ತಪ್ಪು. ಸಚಿವರು ರಾಷ್ಟ್ರಪತಿಗಳ ಭಾಷಣವನ್ನು ಪಠಿಸಬೇಕು. ಆದರೂ ಜಾತಿವಾದಿ ಸಚಿವರ ಈ ಉದ್ದೇಶಪೂರ್ವಕ ಕೃತ್ಯವು ಜಾತಿ ತಾರತಮ್ಯದಿಂದಾಗಿ ನಾಚಿಕೆಗೇಡಿನ ಸಂಗತಿಯಾಗಿದೆ. ತಕ್ಷಣವೇ ರಾಜೀನಾಮೆ ನೀಡಬೇಕೆಂದು ಡಿವಿಪಿ ಜಿಲ್ಲಾ ಸಂಚಾಲಕರಾದ ಅಕ್ಷಯ್ ಅಜಮನೆ ಒತ್ತಾಯ. पालकमंत्र्यांची फार्मसी ठीक आहे मॅडम, माफी मागणार नाही, पण पालकमंत्र्यांची उपद्रव घ्यावी. मला मीडियाशी घेणं नाही मॅडम, मला सस्पेंड केलं, मी नाळूचे गाड्या उपसी, मी माफी काम करीन, पण बाबासाहेबांची ओळख पुसून येणार, मला सस्पेंड करायचं करू शकता मॅडम. बाबासाहेबाला संपवायचं काम करायचं नाही. 26 जानेवारी 15 ऑगस्ट मध्ये मी नाही मानत, पण लोकशाही मॅडम, तुम्ही सुद्धा संविधानामुळे आहात, पालकमंत्री सुद्धा पालकमंत्री संविधानामुळे आहे. कोणताही जाती भेद नाही, सगळी समानता दिली आहे. बाबासाहेबांचं नाव आता तरी भाषणात येईल, मग तरी भाषणात येईल. ज्या लोक संविधानाला लोकशाहीला कारणीभूत केली त्यांची नावं वारंवार घेतली गेली, मग जो संविधानाला कारणीभूत आहे तो प्रजासत्ताक दिनाचा जो मानकरी आहे त्याचं नाव भाषणात का नाही. ಮಹಾರಾಷ್ಟ್ರದ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಿನಿಸ್ಟರ್ ಆದಂಥ ಗಿರೀಶ್ ಮಹಾಜನ್ ಅವರು ಒಂದು ಸ್ವತಂತ್ರ ಧ್ವಜಾರೋಹಣ ಅಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರ ಕೊಡುಗೆಯಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಿದ್ರು ಕೂಡ ಬಾಬಾ ಸಾಹೇಬ್ರನ್ನ ಹೆಸರು ತಗೊಳ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಹೆಣ್ಣು ಮಗಳಾಗಿರ್ತಕ್ಕಂತಹ ಮಾಧವಿ ಜಾಧವ್ ಅವರು ಏನು ಪಟ್ಟಿಸಿದ್ದಾರೆ, ಅದು ಇಡೀ ಸಮಾಜಕ್ಕೆ ಧೈರ್ಯ ತುಂಬುವಂತಹ ಮಾದರಿಯಾಗಿರ್ತಕ್ಕಂಥ ಕಾರ್ಯ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಶ್ಲಾಘಿಸ್ತಾ ಇದ್ದೀವಿ. ಆದರೂ ಕೂಡ ಇವತ್ತು ಗಿರೀಶ್ ಮಹಾಜನ್ ಅವರು ಮಾಡಿರ್ತಕ್ಕಂಥದ್ದು ಏನು ಇವತ್ತು ಬಾಬಾ ಸಾಹೇಬ್ರ ಹೆಸರು ತಗೊಂಡಿಲ್ಲಪ್ಪ ಅಂತಂದ್ರೆ ಅದು ಬರೀ ಅವರ ವಿಚಾರ ಅಷ್ಟೇ ಅಲ್ಲ, ಅವರ ಮನಸ್ಥಿತಿಯನ್ನು ಕೂಡ ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ಇಡೀ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಮಾರ್ಗದರ್ಶನ ಮಾಡಿರ್ತಕ್ಕಂತಹ ಪ್ರಪಂಚದಾದ್ಯಂತ ಹೆಸರುವಾಸಿಯಾದಂತಹ ಬಾಬಾ ಸಾಹೇಬ್ರ ಹೆಸರು ತಗೊಂಡಿಲ್ಲಪ್ಪ ಅಂತಂದ್ರೆ ಇವರ ಮನಸ್ಥಿತಿ ಅಂತದ್ದು, ಇವರ ಉದ್ದೇಶ ಏನಾಗಿರ್ಬೋದು, ಇವತ್ತು ಈ ಜಗತ್ತಿನಲ್ಲಿ ಇವತ್ತು ಹೆಸರು ಮಾಡಿದಂಥ ಮಹಾನ್ ನಾಯಕರ ಹೆಸರು ತಗೊಂಡಿಲ್ಲಪ್ಪ ಅಂತಂದ್ರೆ ಇವರು ಯಾವ ಮಟ್ಟಕ್ಕೆ ಇವತ್ತು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಡೀ ದೇಶದ ಜನ ಇವತ್ತು, ಅದರಲ್ಲೂ ಶೋಷಿತ ಸಮುದಾಯ ಇವತ್ತು ಅರ್ಥ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ದಲಿತ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಇವರು ತಗೊಂಡಿಲ್ಲೋ ಹೆಸರನ್ನ, ಇವತ್ತು ಇವರು ಬಾಬಾ ಸಾಹೇಬರು ಇವತ್ತು ತಗೊಳ್ಳೇಬಾರ್ದು, ಅವರು ಇವತ್ತು ಯಾವ ಉದ್ದೇಶಕ್ಕಾಗಿ ಇವತ್ತು ನಾವು ತಗೊಂಡಿಲ್ಲ ಅಂತಕ್ಕಂಥದ್ದನ್ನ ಅವ್ರು ಸ್ಪಷ್ಟನೆ ನೀಡಬೇಕಾಗಿತ್ತು. ಇನ್ನೂವರೆಗೂ ಕೂಡ ನಾವು ಇದ್ರ ಬಗ್ಗೆ ಇವತ್ತು ಇಡೀ ಮಹಾರಾಷ್ಟ್ರದಲ್ಲಿ ಚಳವಳಿಗಳು ನಡೀತಾ ಇದ್ದಾವೆ. ಇದ್ರ ಬಗ್ಗೆ ಮಾಧವಿ ಜಾಧವ್ ಅವರ ಪರ ಇಡೀ ದೇಶದ ಜನತೆ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದೆ, ಅವ್ರ ಪರವಾಗಿ ನಿಂತ್ಕೊಂಡಿದೆ. ಆದ್ರೂ ಕೂಡ ಇಷ್ಟೆಲ್ಲ ಆದ್ರೂ ಕೂಡ ಇವತ್ತು ಹೆಸರು ತಗೊಳ್ಳದೇ ಇರತಕ್ಕಂತ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ನ ಕೂಡಲೇ ಮಹಾರಾಷ್ಟ್ರ ಸರ್ಕಾರ ಇವತ್ತು ಅವ್ರನ್ನ ಕ್ಯಾಬಿನೆಟ್ ದರ್ಜೆಯಿಂದ ಕೆಳಗಿಳಿಸಬೇಕು, ಅವರ ರಾಜೀನಾಮೆಯನ್ನು ಪಡಿಬೇಕು. ಮತ್ತೆ ಮಾಧವಿ ಜಾಧವ್ ಪರ ದಲಿತ ವಿದ್ಯಾರ್ಥಿ ಪರಿಷತ್ ಅವ್ರ ಪರ ಯಾವಾಗಲೂ ಕೂಡ ಇರ್ತದೆ. ಇಂಥ ಹೋರಾಟಗಳಿಗೆ ಇಂಥ ಧೈರ್ಯವನ್ನು ಮಾಡಿದಂಥ ಮಹಿಳೆ ಪರ ಇರಬೇಕಾಗಿರ್ತಕ್ಕಂಥದ್ದು ನಮ್ಮ ಸಿದ್ಧಾಂತ ಕೂಡ. ಬಾಬಾ ಸಾಹೇಬರು ಕಂಡಿರ್ತಕ್ಕಂಥ ಕನಸು ಕೂಡ ಅದೇ ಆಗಿದೆ. ಅವ್ರಿಗೆ ನಾವು ಇವತ್ತು ತುಂಬಾ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ.
ಒಬ್ಬ ಹೆಣ್ಣು ಮಗಳಾಗಿ ಇವತ್ತು ಅಧಿಕಾರದಲ್ಲಿ ಇದ್ರೂ ಕೂಡ ಯಾವುದೇ ಭಯ ಇಲ್ಲದೆ ಇವತ್ತು ನಿರ್ದಾಕ್ಷಿಣ್ಯವಾಗಿ ಆ ಒಂದು ಸಂದರ್ಭದಲ್ಲಿ ಏನು ಪ್ರತಿಭಟಿಸಿದಲ್ಲ, ಇಡೀ ದೇಶ ಇವತ್ತು ಜಾಗೃತಿಯಾಗಿದೆ. ಇಂಥ ಕಳ್ಳ ನಾಯಕರು ಇರ್ತಕ್ಕಂಥ ಒಂದು ನಾಯಕರ ವಿರುದ್ಧವಾಗಿ ಜಾಗೃತಗೊಂಡು ಸಮಾಜ ಮುಂದಿನ ದಿನಮಾನಗಳಲ್ಲಿ ಇಂಥವ್ರಿಗೆ ತಕ್ಕ ಪಾಠ ಕಲಿಸುವ ಒಂದು ನಿಟ್ಟಿನಲ್ಲಿ ಇವತ್ತು ಯುವ ಸಮುದಾಯ ಕೆಲಸ ಮಾಡಲಿಕ್ಕೆ ನೀವು ಮಾದರಿ ಆಗಿದ್ದೀರಿ ಅಂತೇಳಿ ಅವರಿಗೆ ಮತ್ತೊಮ್ಮೆ ನಾನು ಮಾಧವಿ ಜಾಧವ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನೂ ಮುಂದುವರೆದು ನೀವು ಏನೇ ಆಗಲಿ ಕೂಡ ಅವ್ರ ಪರವಾಗಿ ನಾವು ಯಾವತ್ತೂ ಕೂಡ ಇರ್ತೇವೆ. ಅದು ಏನೇ ಆಗಿದ್ರು ಕೂಡ ನಾವು ಅವ್ರ ಪರವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ.